ಟಿವಿ 360 ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 12ನೇ ಶತಮಾನದ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಾಟ್ಯ ಪ್ರವೀಣೆ ರಾಣಿ ಇದ್ದಳು. ಆ ರಾಣಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಹೆಂಡತಿ. ಬೇಲೂರು, ಹಳೆಬೀಡು, ಕಲ್ಲುಗಳು ಕೂಡ ಅವಳ ಕಥೆಯನ್ನು ಹೇಳುತ್ತದೆ. ನೃತ್ಯ, ಸಂಗೀತ, ಕಲೆಗಳ ಬಗ್ಗೆ ಅಪಾರವಾದಂತ ಆಸಕ್ತಿ ಹೊಂದಿದ್ದ ರಾಣಿ ಶಾಂತಲಾ ದೇವಿ. ಶಾಂತಲಾ ದೇವಿಯ ನೃತ್ಯದ ವಿವಿಧ ಭಂಗಿಗಳನ್ನು ಕಲ್ಲಿನ ಶಿಲೆಗಳಲ್ಲಿ ಕೆತ್ತಿರುವುದು ಇಲ್ಲಿನ ವಿಶೇಷ. ಅದು 1108ರ ಕಾಲ. ಹೊಯ್ಸಳ ಸಾಮ್ರಾಜ್ಯದ ಸೇನಾಧಿಕಾರಿಯ ಮಗಳು ಶಾಂತಲಾ. ಅವಳಿಗೊಬ್ಬಳು ಬಾಲ್ಯದ ಜೀವನದ ಗೆಳತಿ ಇದ್ದಳು. ಅವಳ ಹೆಸರು ಲಕ್ಷ್ಮಿ. ಒಮ್ಮೆ ದೇವಾಲಯದ ಉತ್ಸವವೊಂದರಲ್ಲಿ ಶಾಂತಲಾ ಹಾಗೂ ಲಕ್ಷ್ಮಿ ನೃತ್ಯ ಪ್ರದರ್ಶನ ಕೊಟ್ಟಾಗ ಇದನ್ನು ನೋಡಿದ ವಿಷ್ಣುವರ್ಧನನಿಗೆ ಮನಸ್ಸು ಸೋರುತ್ತದೆ, ಜೊತೆಯಲ್ಲಿ ಪ್ರೀತಿ ಸಹ ಹುಟ್ಟುತ್ತದೆ. ಆಗ ವಿಷ್ಣುವರ್ಧನ ಬಿಟ್ಟಿ ದೇವ ಎಂಬ ಹೆಸರಿನಿಂದ ಗುರುತಿಸಿಕೊಳ್ಳುತ್ತಿದ್ದ. ಮಕ್ಕಳಿಲ್ಲದ ಹೊಯ್ಸಳ ದೊರೆ ಬಲ್ಲಾಳ ದೇವನ ನಿಧನದ ನಂತರ ಅವನ ತಮ್ಮ ಬಿಟ್ಟಿ ದೇವ ಪಟ್ಟಕ್ಕೇರ್ತಾನೆ. ಆಮೇಲೆ ವಿಷ್ಣುವರ್ಧನ ಎಂಬ ಹೆಸರಿನಿಂದ ಗುರುತಿಸಿಕೊಳ್ಳುತ್ತಾನೆ. ಸಿಂಹಾಸನಕ್ಕೆ ಒಬ್ಳು ರಾಣಿ ಬೇಕು ಎಂದು ಅವರ ತಾಯಿ ಹಂಬಲಿಸ್ತಾ ಇರ್ತಾಳೆ. ತಾಯಿಯ ಕೋರಿಕೆಯನ್ನು ವಿಷ್ಣುವರ್ಧನ ಮುಂದಕ್ಕೆ ತಳ್ಳಿ ಹಾಕ್ತಿದ್ದ. ರಾಜ್ಯವೇ ಮೊದಲು, ತನ್ನ ವೈಯಕ್ತಿಕ ಬದುಕು ಆಮೇಲೆ ಎಂದು ಉತ್ತರ ನೀಡುತ್ತಿದ್ದ. ನಂತರ ಶಾಂತಲಾ ದೇವಿಯ ವಿಷಯವನ್ನು ತನ್ನ ತಾಯಿಯ ಬಳಿ ಹೇಳಿಕೊಳ್ಳುತ್ತಾನೆ. ಈ ವಿಷಯವನ್ನು ಕೇಳಿದ ತಾಯಿ ಬಹಳಷ್ಟು ಸಂತಸ ಪಡುತ್ತಾಳೆ. ಆದರೆ ಶಾಂತಲಾ ದೇವಿಯು ವಿಷ್ಣುವರ್ಧನ ಬಳಿ ಒಂದು ಷರತ್ತನ್ನು ಹಾಕುತ್ತಾಳೆ. ನಾನು ನಿನ್ನನ್ನು ಮದುವೆಯಾಗಬೇಕೆಂದರೆ ನನ್ನ ಬಾಲ್ಯದ ಗೆಳತಿ ಲಕ್ಷ್ಮಿಯನ್ನು ಕೂಡ ನೀನು ಮದುವೆಯಾಗಬೇಕು, ಜೊತೆಯಲ್ಲಿ ರಾಣಿ ಪಟ್ಟ ಕೊಡಬೇಕು ಎಂದು ಷರತ್ತನ್ನು ನೀಡುತ್ತಾಳೆ. ಈ ವಿಷಯ ಕೇಳಿದ ವಿಷ್ಣುವರ್ಧನ ತನ್ನ ತಾಯಿಯ ಬಳಿ ಈ ವಿಷಯವನ್ನು ಪ್ರಸ್ತಾಪನೆ ಮಾಡುತ್ತಾನೆ. ಆಗ ತಾಯಿ ಈ ಒಂದು ವಿಷಯಕ್ಕೆ ಒಪ್ಪಿಗೆ ಕೊಟ್ಟ ನಂತರ ಶಾಂತಲಾ ಹಾಗೂ ಲಕ್ಷ್ಮಿಯನ್ನು ಇಬ್ಬರನ್ನು ವಿವಾಹಿತರಾಗುತ್ತಾನೆ. ಬೇಲೂರಿನ ಚನ್ನಕೇಶವ ದೇವಾಲಯವು ಶಾಂತಲಾ ಅವಳ ಆಸಕ್ತಿ ಮತ್ತು ಸಲಹೆಯಂತೆ ಕೆತ್ತಲ್ಪಟ್ಟಿದೆ. ರಾಜ ವಿಷ್ಣುವರ್ಧನನ ಹೆಸರಲ್ಲಿ ಈ ದೇವಾಲಯವು ನಿರ್ಮಾಣವಾದರೂ ಕೂಡ ಇಲ್ಲಿನ ಕೆತ್ತನೆ ಶಾಂತಲಾ ಅವಳಿಂದ ತುಂಬಾ ಪ್ರಭಾವಿತವಾಗಿದೆ ಎಂದು ಹೇಳಲಾಗುತ್ತದೆ.
ನಾಟ್ಯದಲ್ಲಿ, ರಾಜಕೀಯದಲ್ಲಿ, ನಾಡಿನ ವಾಸ್ತುಶಿಲ್ಪ ಕಟ್ಟುವುದರಲ್ಲಿ ಶಾಂತಲಾ ಇಷ್ಟೆಲ್ಲ ತೊಡಗಿಸಿಕೊಳ್ತಾ ಇದ್ರು ಕೂಡ ಅವಳ ಜೀವನದಲ್ಲಿ ಒಂದು ಕೊರಗು ಎದ್ದು ಕಾಣ್ತಾ ಇತ್ತು. ಮದುವೆಯಾಗಿ ವರ್ಷಗಳು ಕಳೆದರೂ ಕೂಡ ವಂಶವನ್ನು ಬೆಳೆಸುವ ಒಬ್ಬ ಉತ್ತರಾಧಿಕಾರಿ ಹುಟ್ಟಿಲ್ಲ ಎಂದು ಅವಳ ಚಿಂತನೆಗೆ ಕಾರಣವಾಗಿತ್ತು. ಈ ನಡುವೆ ಲಕ್ಷ್ಮಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ನೀಡ್ತಾಳೆ. ಗೆಳತಿಗಾಗಿ ಶಾಂತಲಾ ಖುಷಿ ಪಟ್ಟರು ಕೂಡ ಇತರರ ಮಾತುಗಳಿಂದ ಶಾಂತಲಾ ದೇವಿಯ ಮನಸ್ಸಿಗೆ ಮಾನಸಿಕವಾಗಿ ನೋವುಂಟು ಮಾಡ್ತಾ ಇತ್ತು. ಪ್ರತಿ ಕ್ಷಣ ಪ್ರತಿದಿನ ಆ ನೋವನ್ನು ಸಹಿಸಲಾಗದ ಶಾಂತಲಾ ಒಂದು ದಿನ ಸಲ್ಲೇಖನ ಪದ್ಧತಿ ಮಾಡುವುದಾಗಿ ನಿರ್ಧಾರ ಮಾಡುತ್ತಾರೆ. ಜೈನ ಸಂಪ್ರದಾಯದ ಪ್ರಕಾರ ಸಲ್ಲೇಖನ ಅಂದರೆ ಹಂತ ಹಂತವಾಗಿ ಅನ್ನ ನೀರನ್ನು ತ್ಯಜಿಸಿ ಸ್ವಯಂ ಪ್ರೇರಣೆಯಿಂದ ಪ್ರಾಣವನ್ನು ತ್ಯಾಗ ಮಾಡುವುದು. ತನಗೆ ಅಷ್ಟೆಲ್ಲ ಪ್ರೀತಿ ಕೊಟ್ಟ ಪತಿ, ಗೌರವ ಕೊಟ್ಟಂತ ಸಾಮ್ರಾಜ್ಯ, ಇದನ್ನೆಲ್ಲ ತೊರೆದು ಶಾಂತಲಾ ದೇವಿಯು ಒಂದು ದಿನ ಮೌನವಾಗಿ ಶಿವಗಂಗೆ ಬೆಟ್ಟ ಹತ್ತಿರ ಸಾಗುತ್ತಾಳೆ. ಹೊಟ್ಟೆಗೆ ಅನ್ನ ನೀರು ಇಲ್ಲದೆ ಶಾಂತಲಾ ಬಿಸಿಲಿನಲ್ಲಿ ಬಳಲ್ತಾ ಒಂದು ದಿನ ಶಿವಗಂಗೆ ಬೆಟ್ಟದ ತುದಿಯನ್ನು ಏರುತ್ತಾಳೆ. ಶಾಂತಲಾ ದೇವಿಯು ಶಿವಗಂಗೆ ಬೆಟ್ಟದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆಯುತ್ತಾಳೆ. ಅದೊಂದು ದಿನ ಶಾಂತಲಾ ದೇವಿಯು ಶಿವಗಂಗೆಯ ಶಿಖರದ ಮೇಲೆ ನಿಂತು ಆಳವಾದ ಪಾತಾಳಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಸಮರ್ಪಿಸಿಕೊಳ್ಳುತ್ತಾಳೆ. ಪಾತಾಳದಲ್ಲಿ ಬಿದ್ದ ಸ್ಥಳದಲ್ಲಿ ಇಂದಿಗೂ ಅವರೆಕಾಯಿ ತಾನಾಗಿ ಹುಟ್ಟಿಕೊಳ್ಳುತ್ತದೆ. ಅವರೆಕಾಯಿ ಬರುತ್ತದೆ, ಆದರೆ ಅದನ್ನು ತಿನ್ನಲು ಯೋಗ್ಯವಲ್ಲ. ಕಾಳು ಬೆಂದ ತಕ್ಷಣ ಕೆಂಪಾಗಿ ಪರಿವರ್ತನೆಯಾಗುತ್ತದೆ. ಇಂದಿಗೂ ಕೂಡ ಅವರೆಕಾಯಿ ಹುಟ್ಟುತ್ತದೆ, ಸಾಯುತ್ತದೆ. ಇಲ್ಲಿನ ವಿಸ್ಮಯಕಾರಿ ವಿಷಯ. ಎಡಕ್ಕೆ ಸಾಗಿದರೆ ಅಲ್ಲಿ ನಮಗೆ ಕಾಣಸಿಗುವುದೇ ಶಾಂತಲಾ ಡ್ರಾಪ್. ಮಹಾರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ದೇವಿಯು ಸಾಮ್ರಾಜ್ಯದ ಉಳಿವಿಗಾಗಿ ಆತ್ಮಹತ್ಯೆ ಮಾಡಿಕೊಂಡ ಈ ಸ್ಥಳವನ್ನು ಶಾಂತಲಾ ಡ್ರಾಪ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳದಲ್ಲಿ ಶಾಂತಲಾ ದೇವಿಯು ಆತ್ಮಹತ್ಯೆ ಮಾಡಿಕೊಳ್ಳುವ ಸಮಯದಲ್ಲಿ ಸೆರಗಿನ ಮಡಿಲಲ್ಲಿ ಅವರೆಕಾಳು ಹಾಗೂ ಹರಳುಗಳಿದ್ದವು. ಹಾಗಾಗಿ ಪ್ರತಿ ವರ್ಷ ಬಿತ್ತನೆ ಸಮಯದಲ್ಲಿ ಈ ಶಾಂತಲಾ ಡ್ರಾಪ್ ಎಂದು ಹೇಳಲಾಗುವ ಬೆಟ್ಟದ ಬುಡಭಾಗದಲ್ಲಿ ಅವರೆ ಹಾಗೂ ಅರಳಿನ ಗಿಡಗಳು ತನ್ನಿಂತಾನೇ ಬೆಳೆಯುತ್ತವೆಯಂತೆ. ಈ ಅವರೆಕಾಳಿನಿಂದ ಅಡಿಗೆ ಮಾಡಿದರೆ ಮಾಡಿದ ಅಡುಗೆ ರಕ್ತಮಯವಾಗುತ್ತದೆ ಎಂಬ ವಿಸ್ಮಯ ಸಂಗತಿಯೂ ದಂತಕಥೆಯಾಗಿ ಉಳಿದಿದೆ.
ಕಲೆ, ನೃತ್ಯ, ವಾಸ್ತುಶಿಲ್ಪಗಳಲ್ಲಿ ತೊಡಗಿದ್ದ ಶಾಂತಲಾ ದೇವಿ ತನ್ನ ಪ್ರಾಣವನ್ನು ತ್ಯಜಿಸಿದರೂ ಕೂಡ ಬೇಲೂರು, ಹಳೆಬೀಡು ಶಿಲ್ಪಕಲೆಗಳಲ್ಲಿ ಶಾಂತಲಾ ದೇವಿ ಇಂದಿಗೂ ಜೀವಂತ. ಎಕೆಜೆ ಟಿವಿ 360 ಯೂಟ್ಯೂಬ್ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.